ಕೈಯಲ್ಲಿ ನನ್ನ ಮೊಬೈಲಲ್ಲಿ ಸಿಗ್ನಲ್ ಫುಲ್ ಇದೆ, ರೀಚಾರ್ಜ್ ಇದೆ, ಕಾಲ್ ಹೋಗ್ತಾ ಇಲ್ಲ. ಇದು 4G ಮೊಬೈಲು, ಸಿಗ್ನಲ್ ಇದೆ, ರೀಚಾರ್ಜ್ ಇದೆ, ಕಾಲ್ ಹೋಗ್ತಾ ಇಲ್ಲ, ಡಿಸ್ಕನೆಕ್ಟ್ ಅಂತ ಬರ್ತಾ ಇದೆ. ಯಾಕೆ? ಏನೋ ಜಾಮ್ ಇದೆ. ನಮ್ಮ ಜೀವನ ಕೂಡ ಹೀಗೆ ಸಹೋದರ. ಚಾರ್ಜ್ ಇರ್ತದೆ, ಸಿಗ್ನಲ್ ಇರ್ತದೆ, ರೀಚಾರ್ಜ್ ಇರ್ತದೆ, ಆದರೂ ಕೂಡ ಕಾಲ್. ಚರ್ಚಿಗೆ ಹೋಗ್ತೀಯ, ಪ್ರಾರ್ಥನೆ ಮಾಡ್ತೀಯ, ಹಾಡಾಡ್ತೀಯ, ಬೈಬಲ್ ಓದ್ತೀಯ, ಕಾಣಿಕೆ ಕೊಡ್ತೀಯ, ಚಾರ್ಜಿಂಗ್ ಸಿಗ್ನಲ್ ಫುಲ್ ಇದೆ. ಆದರೆ ಒಂದು ಗೊತ್ತು, ನೆನಪಿರಲಿ, ಯೇಸುವಿನ ವಾಯ್ಸ್ ಕೇಳ್ತಾ ಇಲ್ಲ. ಯೇಸುವಿನ ವಾಯ್ಸ್ ಕೇಳ್ತಾ ಇಲ್ಲ. ಕೆಲವರು ತಲೆ ಹಿಡ್ಕೊಂಡು ಕೂತಿರ್ತಾರೆ, ಅಯ್ಯೋ ಫೋನ್ ಹೋಗ್ತಾ ಇಲ್ಲಪ್ಪ, ನನ್ನ ಫೋನ್ ಹೋಗ್ತಾ ಇಲ್ಲ ಅಂತ. ಏನು ಮಾಡೋದು, ಕಾಲ್ ರೀಚ್ ಆಗ್ತಾ ಇಲ್ಲ ಅಂತ ತಲೆ ಹಿಡ್ಕೊಂಡು ಕೂತಿರ್ತಾರೆ. ಯಾಕಂದ್ರೆ ಯೇಸು ಕ್ರಿಸ್ತನ ವಾಯ್ಸ್ ಕೇಳ್ತಾ ಇಲ್ಲ. ಯೇಸು ಕ್ರಿಸ್ತನೊಂದಿಗೆ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಮನಃಶಾಂತಿ ಇಲ್ಲ, ಏನೋ ಬ್ಲಾಕ್ ಆಗಿದೆ. ಆ ಬ್ಲಾಕ್ ಏನು ಗೊತ್ತಾ? ಕ್ಷಮಿಸದೇ ಇರೋದು, ಪಾಪ, ಡೌಟು, ಬಿಜಿ ಲೈಫ್. ಏನು ಪಾಪ? ಇನ್ನೊಬ್ಬರ ಮನಸ್ಸನ್ನು ನೋಯಿಸಿ ಸಂತೋಷ ಪಡೋದು ಕೂಡ ಪಾಪ. ಸೇವಕರ ಮೇಲೆ, ಕುಟುಂಬದ ಯಜಮಾನಿಯಾದಂಥ ಹೆಂಡತಿ ಮೇಲೆ ಡೌಟ್ ಪಡೋದು ಕೂಡ ಪಾಪ. ಎಷ್ಟೋ ಜನರು ವ್ಯಭಿಚಾರ ಮಾಡಿ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳೋರಿದ್ದಾರೆ. ಸುಳ್ಳು ಹೇಳಿ ಪ್ರಾರ್ಥನೆ ಮಾಡೋದು, ಇನ್ನೊಬ್ಬರನ್ನ ಕ್ಷಮಿಸದೇ ಇರೋದು, ಯಾವಾಗ ನೋಡಿದ್ರು ಕೆಲಸ 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 ಕೆಲಸ, ಬಿಜಿ ಲೈಫ್. ಇವೆಲ್ಲ ನಿಮ್ಮ ಲೈನನ್ನು ಬ್ಲ್ಯಾಕ್ ಮಾಡಿದೆವು. ಹೇಗೆ ಸ್ವರ, ದೇವರ ಸ್ವರ ನಾವು ರಿಸೀವ್ ಮಾಡ್ಕೊಳ್ಳೋಕ್ಕಾಗ್ತದೆ? ಹಲೋ ಹಲೋ ಕಾಲ್ ಮಾಡಿದ್ರು, ಒನ್ ವೇ ಆದರೂ ಕೂಡ ಹಲೋ 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 ಅಂದ್ರಾಗ ಒನ್ ವೇ ಆಗಿದೆ ಅಂದರೆ ಕಟ್ ಮಾಡ್ತೇವೆ. ಯೋಷಾಯ 59:2 ಹೀಗೆ ದೇವರು ಮಾತನಾಡ್ತಾ ಇದ್ದಾರೆ, ಕಿವಿ ಇದ್ದು ನಾನು ಕೇಳಲಾರದಂಥ ಕಿವುಡ ಅಲ್ಲ, ನಿಮ್ಮ ಅಪರಾಧಗಳೇ ನಿಮ್ಮನ್ನು ದೇವರಿಂದ ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನನ್ನು ಕೇಳಲಾರದಂತೆ ಮುಖಕ್ಕೆ ಅಡ್ಡವಾಗಿವೆ. ದೇವರ ಸ್ವರ ನಿನಗೂ ಕೇಳಬೇಕಂದ್ರೆ, ಆದರೆ ಇಬ್ಬರು ಸಂಭಾಷಣೆ ಮಾಡುವಾಗ ಎಲ್ಲವನ್ನ ಹೇಳ್ಕೊಳ್ತೀವಿ ಸಾರಾಗವಾಗ. ಹಾಗೆ ದೇವರೊಂದಿಗೆ ನಾವು ಕನೆಕ್ಟ್ ಆಗಬೇಕು. ಆತನ ಸ್ವರವನ್ನು ನಮಗೆ ಕೇಳಬೇಕು, ನಮ್ಮ ಸ್ವರ ಇನ್ನೊಬ್ಬ ದೇವರಿಗೆ ಕೇಳಬೇಕು. ದೇವರ ಸ್ವರ ನಮಗೆ ಕೇಳಬೇಕು, ನಮ್ಮ ಸ್ವರ ದೇವರಿಗೆ ಕೇಳಬೇಕು. ಆದರೆ ಈ ಬ್ಲ್ಯಾಕ್ ಎಲ್ಲ ನೀವು ತೆಗಿಬೇಕಂದ್ರೆ, ಇವೆಲ್ಲ ಬ್ಲ್ಯಾಕ್ಗಳು ಕ್ಲಿಯರ್ ಆಗಬೇಕಂದ್ರೆ ಒಂದು ಕೆಲಸ ಮಾಡು, ಹೋಗು ಮೊಳಕಾಲು ಹಾಕಿ ಬಲಿಪೀಠದ ಮುಂದೆ ಹೇಳು, ಪವಿತ್ರಾತ್ಮನೇ ಸಹಾಯ ಮಾಡಂದಾಗ ದ ಹೋಲಿ ಸ್ಪಿರಿಟ್ ಪಶ್ಚಾತ್ತಾಪ ಉಂಟು ಮಾಡ್ತಾನೆ. ಆಗ ಯೇಸುವಿನ ರಕ್ತದಲ್ಲಿ ಕ್ಷಮೆಯನ್ನು ಕೇಳು, ನಿನ್ನ ಲೈನ್ ಆಗಲೇ ನೀರಿನಂತೆ ಬೆಳ್ಳಗೆ ಉಣ್ಣೆಯಂತೆ ಮಾರ್ಪಡ್ತದೆ. ನಿನ್ನ ಜೀವಿತವನ್ನು ಪವಿತ್ರಾತ್ಮನು ರಿಪೆಂಟ್ ಮಾಡ್ತಾನೆ. ಹಲೋ ಜೀಸಸ್ ಅಂತ ಕಮೆಂಟ್ ಮಾಡು, ಸಬ್ಸ್ಕ್ರೈಬ್ ಮಾಡಿ. ಗಾಡ್ ಬ್ಲೆಸ್ ಯು. ಶಾಲೋಮ್.